ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿಂದನೆ. ಮಾನಸಿಕವಾಗಿ, ಬೌದ್ಧಿಕವಾಗಿ, ಆಧ್ಯಾತ್ಮಿಕವಾಗಿ ಚಿಕಿತ್ಸೆ ಕೊಡುವಾಗ ಬಲಗೈ ಕಿರುಬೆರಳು ಉಗುರಿನ ಕೆಳಗಡೆ ನೀವು ಪರ್ಪಲ್ ಕಲರ್ ಹಚ್ಚಿ ಆಕಾಶ ತತ್ವವನ್ನು ಜಾಸ್ತಿ ಮಾಡ್ಲಿಕ್ಕೆ. ಯಾವ್ಯಾವ ಸಂದರ್ಭಗಳಲ್ಲಿ ನಾವು ಆಕಾಶ ತತ್ವವನ್ನು ಜಾಸ್ತಿ ಮಾಡಬೇಕು? ಮಕ್ಕಳು ನಮ್ಮ ಮಾತು ಕೇಳದೆ ಮೊಂಡತನ ಮಾಡ್ತಾ ಇದ್ದಾವ, ನೀವು ಹೇಳಿದ ಮಾತನ್ನು ಯಾರು ಒಪ್ಕೊಳ್ತಾ ಇಲ್ಲ ಅಂತ ಸಂದರ್ಭಗಳಲ್ಲಿ, ಅದು ಆಫೀಸ್ಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು. ಕೆಲವೊಂದ್ಸಲ ನಾವು ಎಷ್ಟು ಸಲ ಹೇಳ್ತೀವಿ, ನಾವು ತುಂಬಾ ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀವಿ, ತುಂಬಾ ಉಪಯುಕ್ತ, ಆದ್ರೂ ಅವ್ರು ಕೇಳಿಸ್ಕೊಳ್ಳೋದಿಲ್ಲ. ಆಗ ನಾವು ಆಕಾಶತ್ವವನ್ನು ಜಾಸ್ತಿ ಮಾಡ್ಕೊಂಡಾಗ ವಿಶಾಲತೆ ಬಂದು, ಆ ವಿಶಾಲತೆ ನಮ್ಮ ಒಳಗಡೆ ಎಲ್ಲರೂ ಬರ್ತಾರೆ, ಅವಾಗ ನಮ್ಮ ಮಾತನ್ನು ಕೇಳ್ತಾರೆ. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಬಂದಾಗ ಒಬ್ರಿಗೊಬ್ರಿಗೆ ಸ್ವೀಕಾರ ಮನೋಭಾವ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನೀವು ಉಗುರು ಕೆಳಗಡೆ ಪರ್ಪಲ್ ಕಲರ್ ಹಚ್ಬೋದು, ಇನ್ನೊಂದು ಪೇಪರ್ನಲ್ಲಿ ಬರೆದು ಗೋಡೆ ಮೇಲೆ ಹಚ್ಬೋದು, ಅಥವಾ ಮೊಬೈಲ್ ಸ್ಕ್ರೀನ್ ನಲ್ಲಿ ಹಾಕೋಬಹುದು. ಈ 3 ಮೆಥಡ್ಗಳನ್ನು ಮಾಡಬಹುದು. ದೈಹಿಕವಾದ ತೊಂದರೆಗಳಿಗೆ ನಾನೆಲ್ಲ ರಿಫ್ಲೆಕ್ಸಿಗೆ ಹೇಗೆ ಹಚ್ಚಬೇಕು ಅನ್ನೋದನ್ನ ನಾನು ತೋರಿಸಿದೆ ನಾನು ನಿಮ್ಗೆ. ಇದು ನಾವು ಹ್ಯಾಂಗ್ ಬ್ರೈನಿಗೆ ಹಚ್ಚೋದು, ಮತ್ತೆ ಗೋಡೆ ಮೇಲೆ ಬರೆದು ಹಚ್ಚೋದು, ಅಥವಾ ಮೊಬೈಲ್ ನಲ್ಲಿ ಹಾಕೋದು. ಕೆಲವರಿಗೆ ರಾತ್ರಿ 10 ಗಂಟೆಗೆ ಮಲಗಕ್ಕೆ ಹೋದ್ರು ಕೂಡ 1 ಗಂಟೆವರೆಗೆ ನಿದ್ದೆ ಬರೋದಿಲ್ಲ, ಅಂತವ್ರಿಗೂ ಹಾಕ್ಬೋದು. ಮತ್ತೆ ಹೀಗೇ ಆಗ್ಬೇಕು, ತಾನು ಹೇಳಿದಾಗೆ ಆಗ್ಬೇಕು ಹೇಳ್ತಕ್ಕಂಥ ಕಂಡೀಷನ್ ಹಾಕ್ತಾರೆ ನೋಡಿ, ಅವರಿಗೂ ಹಾಕ್ಬೋದು. ಯಾಕಂದ್ರೆ ಅವರಲ್ಲಿ ಹಾಗೆ ಹೇಳ್ತಾರೆ ಅಂತಂದ್ರೆ ಅವರಲ್ಲಿ ಒಂದು ವಿಶಾಲ ಮನೋಭಾವ ಇರೋದಿಲ್ಲ, ಆ ಕೈ ಹಾಗೆ ಹೇಳ್ತಾರೆ. ಒತ್ತಡ ಜಾಸ್ತಿ, ಯಾವುದೋ ಒಂದು ವಿಷಯವನ್ನ ತಲೆನಲ್ಲೇ ಇಟ್ಕೊಂಡು ಕೊರ್ಕೊಳ್ತಾ ಇರ್ತಾರೆ. ಉದ್ವೇಗ, ಒತ್ತಡ. ಯಾಕೆ ಒತ್ತಡ ಆಗತ್ತೆ? ತಲೆನಲ್ಲಿ ವಿಷಯಗಳನ್ನು ತುಂಬಿಕೊಂಡು ಬಿಡ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರಲ್ಲ, ಒತ್ತಡ ಆಗತ್ತೆ. ಅದನ್ನ ನಿವಾರಣೆ ಮಾಡ್ಲಿಕ್ಕೂ ನೀವು ಇಲ್ಲಿ ಪರ್ಪಲ್ ಕಲರ್ ಹಾಕ್ಬೋದು, ಅಥವಾ ಮೊಬೈಲ್ ಸ್ಕ್ರೀನ್ ನಲ್ಲಿ ಹಾಕ್ಬೋದು, ಅಥವಾ ಪೇಪರ್ ನಲ್ಲಿ ಹಾಕಿ ಬರೆದು ಗೋಡೆಗೆ ಹಂಚ್ಬೋದು. ಮತ್ತೆ ಇನ್ಯಾವಾಗ ಆಗ್ತದೆ? ಆರಾಮಾಗಿರ್ಬೇಕು, ನಾವು ಖುಷಿಯಾಗಿ ರಿಟೈರ್ ಲೈಫ್, ನನ್ಗೆ ಯಾವುದೇ ಚಿಂತೆ ಬೇಡ, ಏನೂ ಬೇಡ. ಸೊ ಆರಾಮಾಗಿ ಎದ್ಕೊಂಡು, ಬೆಳಗ್ಗೆ ಎದ್ಕೊಂಡು ಆರಾಮಾಗಿ ಓದ್ಕೊಂಡು ಏನೋ ಮಾಡ್ಕೊಂಡು ಫ್ರೀಯಾಗಿ ಟೈಮ್ ಕಳಿಬೇಕು. ಆ ಟೈಮಲ್ಲೂ ಹಾಕ್ಬೇಕು, ಯಾವುದೇ ಚಿಂತೆ ಇರೋದಿಲ್ಲ, ಅವಾಗ ಆರಾಮಾಗಿ ನಾವು ಟೈಮ್ ಕಳಿಬಹುದು. ಯಾವುದೇ ಕೆಲಸ ಅರ್ಧಕ್ಕೆ ನಿಂತಿದೆ, ಮೂವ್ ಆಗ್ಬೇಕು ಅಂತಂದ ಸಮಯದಲ್ಲೂ ಕೂಡ ನಾವು ಪರ್ಪಲ್ ಕಲರ್ ಕೆಲವೊಮ್ಮೆ ಯೂಸ್ ಆಗುತ್ತೆ, ಅದನ್ನ ಹಾಕೋಬಹುದು. ನಮ್ಗೆ ಯಾರಿಂದನಾರು ನಮ್ಗೆ ದುಡ್ಡು ಬರ್ಬೇಕು ಅಂತಂದ್ರೆ, ಸರಿಯಾಗಿ ಟೈಮಿಗೆ ಬರ್ತಾ ಇಲ್ಲ ಅಂತಂದ್ರೆ, ಆ ಟೈಮಲ್ಲೂ ಕೂಡ ನೀವು ಪರ್ಪಲ್ ಕಲರ್ ಅನ್ನ ನಂಬರ್ 1 ಅಂತ ಪರ್ಪಲ್ ಕಲರ್ ನ ಮೊಬೈಲ್ ಸ್ಕ್ರೀನ್ ನಲ್ಲಿ ಹಾಕೋಬಹುದು. ಬೌದ್ಧಿಕವಾಗಿ ಹೆಂಗ್ ಮಾಡ್ಬೋದು ಅಂತಂದ್ರೆ, ಮಕ್ಕಳಲ್ಲಿ ಕಲಿಕಾ ಸಾಮರ್ಥ್ಯ, ಮಕ್ಕಳು ಅಂದೆಲ್ಲ ದೊಡ್ಡವರು, ಕಲಿಕಾ ಸಾಮರ್ಥ್ಯವನ್ನ ಜಾಸ್ತಿ ಮಾಡ್ಲಿಕ್ಕೆ, ಅವರಿಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗತ್ತೆ, ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ನೀವು ಪರ್ಪಲ್ ನಂಬರ್ 1 ಹಾಕ್ಬೋದು, ಅಥವಾ ಪರ್ಪಲ್ ಕಲರ್ ಹಚ್ಕೊಂಡ್ರೆ ಆಯ್ತು. ಬೇರೆಯವರಿಗೆ ನಾವು ವಿಷಯವನ್ನ ಮಂದಟ್ಟು ಮಾಡ್ಲಿಕ್ಕೆ, ಅರ್ಥ ಮಾಡಿಸ್ಲಿಕ್ಕೆ, ಆ ಒಂದು ನಮ್ಮ ಒಂದು ಬುದ್ಧಿವಂತಿಕೆ ಅಥವಾ ನಮ್ಮ ಒಂದು ಮಾತನ್ನ ಇನ್ನೊಬ್ರು ಆಲಿಸೋ ಅಷ್ಟು ನಮ್ಗೆ ಕೆಪಾಸಿಟಿ ಬರಬೇಕು, ಅದಕ್ಕೆ ಇದು ಮಾಡ್ಬೋದು. ಆಧ್ಯಾತ್ಮಿಕವಾಗಿ ಹೇಗ್ ಮಾಡ್ಬೋದು ಅಂತಂದ್ರೆ, ತಲೆಗೆ ಸ್ವಲ್ಪ ಖಾಲಿ ಆಗಿರ್ಬೇಕು. ಆಧ್ಯಾತ್ಮಿಕವಾಗಿ ಅಂತಂದ್ರೆ ನಾವು ಒಂದು ಧ್ಯಾನವನ್ನು ಮಾಡ್ತಾರೆ. ಮೇನ್ ಆಗಿ ನಾವು ಆಧ್ಯಾತ್ಮಿಕದಲ್ಲಿ ಹಾಗೆ ಆಧ್ಯಾತ್ಮಿಕ ಪುಸ್ತಕವನ್ನು ಓದ್ತೀವಿ, ಪ್ರವಚನ ಕೇಳ್ತೀವಿ, ಧ್ಯಾನವನ್ನು ಮಾಡ್ತೀವಿ. ಆಧ್ಯಾತ್ಮಿಕದಲ್ಲಿ ಮುಂದಿನ ಮಟ್ಟಕ್ಕೆ ಹೋಗ್ಲಿಕ್ಕೆ ನಾವು ಧ್ಯಾನವನ್ನು ಮಾಡೋದೇ ಮುಖ್ಯವಾದದ್ದು. ಆ ಧ್ಯಾನ ಮಾಡ್ಲಿಕ್ಕೆ ತಲೆ ಒಳಗೆ ತುಂಬಿಟ್ಕೊಂಡ್ರೆ ಆಗೋದಿಲ್ಲ, ತಲೆ ಸ್ವಲ್ಪ ಖಾಲಿ ಇರಬೇಕು. ಅವಾಗ ನಾವು ಈ ಪರ್ಪಲ್ ಕಲರ್ ಹಚ್ಚಿದಾಗ ತಲೆ ಖಾಲಿ ಆಗತ್ತೆ, ಶೂನ್ಯ ತತ್ವಕ್ಕೆ ಹೋಗುತ್ತೆ. ಸ್ವಲ್ಪ ಖಾಲಿ ಆದಾಗ ಅವಾಗ ಮನಸ್ಸು ಶಾಂತವಾಗಿರುತ್ತೆ. ಈ ಎಲ್ಲಾ ಕಾರ್ಯಗಳಲ್ಲೂ ಕೂಡ ನಾವು ನಂಬರ್ 1 ಪರ್ಪಲ್ ಅನ್ನ ಯೂಸ್ ಮಾಡಬಹುದು. ಮತ್ತೆ ಅಂಗಡಿಗಳಲ್ಲಿ ವ್ಯಾಪಾರ ಚೆನ್ನಾಗಾಗ್ಲಿಕ್ಕೆ ಕೆಲವೊಂದು LIC ಏಜೆಂಟ್ ಮತ್ತೆ ರಿಯಲ್ ಎಸ್ಟೇಟ್ ಏಜೆಂಟ್ ಎಲ್ಲ ಇರ್ತಾರ, ಅವರೆಲ್ಲ ಕೂಡ ಇದನ್ನ ಹಾಕೋಬಹುದು. ಯಾಕೆಂದ್ರೆ ಅವರ ಪರಿಧಿ ಒಳಗೆ ಬರ್ತಾರೆ. ಆಗ ಜನರು ಇವ್ರ ಮಾತನ್ನ ಕೇಳ್ತಾರೆ, ಮಾತೇ ಬಂಡವಾಳ ಅಲ್ವ ಅವರಿಗೆಲ್ಲ, ಮಾತನ್ನ ಕೇಳ್ತಾರೆ, ಇವ್ರು ಕನ್ವಿನ್ಸ್, ಇವ್ರು ಹೇಳಿದ ಮಾತನ್ನ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್ಗಳಲ್ಲಾಗ್ಲಿ, ಯಾವುದೇ ಕನ್ಸಲ್ಟೆನ್ಸಿ ಬಿಸ್ನೆಸ್ಗಳಲ್ಲಾಗ್ಲಿ, ಅಥವಾ LIC ಏಜೆಂಟ್ಗಳಾಗ್ಲಿ,
ಎಲ್ಲರೂ ಇದನ್ನ ಹಾಕೋದು. ಟೀಚರ್ ಕೂಡ ಹಾಕೋಬಹುದು, ಯಾಕಂದ್ರೆ ಟೀಚರ್ ಮಾತನ್ನ ಶ್ರದ್ಧೆ ಇಟ್ಟು ಮಕ್ಕಳು ಕೇಳ್ತಾರೆ. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ನಾವು ನಂಬರ್ 1 ಅನ್ನ ಯೂಸ್ ಮಾಡ್ಬೋದು. ಇನ್ಯಾವಾಗ ಅಂತಂದ್ರೆ ಮದುವೆಗೆ ಹುಡುಗ ಅಥವಾ ಹುಡುಗಿಯನ್ನ ಹುಡುಕ್ತಾ ಇರ್ತೀವಿ. ಹುಡುಕೋಕ್ಕಿಂತ ಮುಂಚೆ ನಾವು ಪರ್ಪಲ್ ಕಲರ್ ನಂಬರ್ 1 ಅಂತ ಮೊಬೈಲ್ ಸ್ಕ್ರೀನ್ ಅಲ್ಲಿ ಹಾಕಿದಾಗ ನಿಮ್ ವಿಷಯಗಳು 10 ಜನಕ್ಕೆ ಗೊತ್ತಾಗುತ್ತೆ, ಹೀಗೊಂದು ಗಂಡಿದೆ ಅಥವಾ ಹೀಗೊಂದು ಹೆಣ್ಣಿದೆ ಅಂತಕ್ಕಂಥದ್ದು. ಆಗ ನಿಮ್ಗೆ ಪ್ರಪೋಸಲ್ ಜಾಸ್ತಿ ಬರುತ್ತೆ. ಇಂಟರ್ವ್ಯೂಗೆ ಹೋಗುವಾಗ ಹಚ್ಕೊಂಡು ಹೋಗ್ಬೋದು. ಈ ರೀತಿ ನಾವು ಆಕಾಶ ತತ್ವವನ್ನ ನೀವೇ ನಾನು ಹೇಳಿದನ್ನೆಲ್ಲ ಗ್ರಹಿಸಿದಾಗ ನಿಮ್ಗೆ ಗೊತ್ತಾಗತ್ತೆ ಯಾವ ಆಕಾಶ ತತ್ವವನ್ನು ಜಾಸ್ತಿ ಮಾಡ್ಕೋಬಹುದು ಅಂತ. ಅದು ನಿಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ನೀವು ಇದು ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ನಾವು ಜಾಸ್ತಿ ಮಾಡ್ಕೋಬಹುದು, ಎಲ್ಲಿ ಕಡಿಮೆ ಮಾಡ್ಕೋಬಹುದು ಅಂತಕ್ಕಂಥದ್ದು. ಈ ರೀತಿ ನೀವು ಹಲವಾರು ಕ್ಷೇತ್ರಗಳಲ್ಲಿ ಆಕಾಶ ತತ್ವವನ್ನ ಜಾಸ್ತಿ ಮಾಡಿಕೊಂಡು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಕಂಡುಕೋಬಹುದು. ನಿಮ್ಮ ಅಭಿಪ್ರಾಯಗಳೇನಾರಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹ ನೀಡಿ. ಯಾವ್ದಾದ್ರು ಸಮಸ್ಯೆಗಳಿದ್ರೆ 6366310264ಗೆ ನೀವು ಮೆಸೇಜ್ ಮಾಡ್ಬೋದು. ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಿ. ನಮಸ್ಕಾರ.